ಪರಲೋಕದ ನಮ್ಮ ತಂದೆಯಾದ ದೇವರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನೆಲ್ಲ ಕ್ಷಮಿಸಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಕಳೆದ ವಿಡಿಯೋದಲ್ಲಿ ನೀವೆಲ್ಲ ನೋಡಿದರೆ ಕ್ಷಮಾಪಣೆ ಅಂದರೆ ಏನು ಎಂದು ನೀವು ತಿಳ್ಕೊಂಡಿದ್ದೀರಿ. ಇವತ್ತು ನಾನು ನಿಮ್ಮೆಲ್ಲರಿಗೆ ದೇವರ ವಾಕ್ಯದಿಂದ ಕಲಿಸ್ತೇನೆ. ಯಾಕೆ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಲೇಬೇಕು? ಯಾಕೆ ನಾವು ನಮ್ಮ ಸಹೋದರ ಸಹೋದರಿಯರನ್ನ, ಕರ್ತನಾದ ಯೇಸುವಿನಲ್ಲಿದ್ದಂಥ ನಮ್ಮ ಸಹೋದರ ಸಹೋದರಿಯರನ್ನ ನಾವು ಕ್ಷಮಿಸಲೇಬೇಕು ಎಂದು ನಾವು ನೋಡಿಕೊಳ್ಳೋಣ. ಒಂದು ವೇಳೆ ನಾವು ಕ್ಷಮಿಸದೆ ಹೋದರೆ ದೇವರ ವಾಕ್ಯ ನಮಗೆ ಏನನ್ನ ಎಚ್ಚರಿಕೆ ಕೊಡ್ತದೆ? ಈ ಎರಡು ಸಂಗತಿಗಳನ್ನ ನೋಡೋಣ. ಮೊದಲನೇದಾಗಿ, ಯಾಕೆ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಲೇಬೇಕು. ಎರಡನೇದಾಗಿ, ನಾವು ಅದರ ಜೊತೆಗೆ ನೋಡಿಕೊಳ್ಳೋಣ, ಕ್ಷಮಿಸದೆ ಹೋದರೆ ದೇವರ ವಾಕ್ಯ ನಮಗೆ ಏನನ್ನ ಎಚ್ಚರಿಕೆ ಕೊಡ್ತದೆ ನೋಡಿಕೊಳ್ಳೋಣ. ನನ್ನ ಪ್ರಾರ್ಥನೆ, ದೇವರು ಪವಿತ್ರಾತ್ಮನಿಂದ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಪರಲೋಕದ ನಮ್ಮ ತಂದೆಯೇ, ಪರಿಶುದ್ಧ ಆತ್ಮನಿಂದ ನಿನ್ನ ವಾಕ್ಯಗಳನ್ನು ಕಲಿಯುವುದಕ್ಕೂ ಅದರಲ್ಲಿ ನಡೆಯುವುದಕ್ಕೂ ಸಹಾಯ ಮಾಡು, ಯೇಸುವಿನ ಹೆಸರಲ್ಲಿ ಆಮೆನ್. ಯಾಕೆ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಲೇಬೇಕು? ಮೊದಲನೇದಾಗಿ, ನಾವೆಲ್ಲರೂ ಕರ್ತನಾದ ಯೇಸುವಿನಲ್ಲಿ ಕ್ಷಮಿಸಲ್ಪಟ್ಟಿರುವುದರಿಂದ ಒಬ್ಬರನ್ನೊಬ್ಬರು ನಾವು ಕ್ಷಮಿಸಲೇಬೇಕು. 1ನೇ ಯೋಹಾನ ಅದರ 2ನೇ ಅಧ್ಯಾಯ 12ನೇ ವಚನ ನೀವು ಓದುವುದಾದರೆ, ಅಲ್ಲಿ ಹೀಗೆ ಅಪೊಸ್ತಲನಾದ ಯೋಹಾನನು ವಿಶ್ವಾಸಿಗಳಿಗೆ ಬರೆಯುತ್ತಾನೆ: ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೆಯುತ್ತೇನೆ. ನಮ್ಮೆಲ್ಲರ ಪಾಪಗಳು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕ್ಷಮಿಸಲ್ಪಟ್ಟಿವೆ. ಯೇಸು ಕ್ರಿಸ್ತನಲ್ಲಿ ನಮ್ಮೆಲ್ಲರ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ತಂದೆಯಾದ ದೇವರು ನಿಮ್ಮನ್ನ ನನ್ನನ್ನ ಯಾವ ದಿವಸ ನಾವು ಪಶ್ಚಾತ್ತಾಪದಿಂದ ಕ್ರಿಸ್ತನ ಬಳಿಗೆ ಬಂದು ಪಶ್ಚಾತ್ತಾಪ ಪಟ್ಟಿದ್ದೇವೆಯೋ ಅದೇ ದಿವಸ ನಮ್ಮನ್ನೆಲ್ಲ ಕ್ಷಮಿಸಿದ. ಆದುದರಿಂದ ನಾವೆಲ್ಲ ಒಬ್ಬರನ್ನೊಬ್ಬರು ಕ್ಷಮಿಸಬೇಕು. ನೀವು ಮತ್ತು ನಾನು ದೇವರ ಕ್ಷಮಾಪಣೆಯನ್ನ ಕ್ರಿಸ್ತನಲ್ಲಿ ಅನುಭವಿಸಿದ್ದೇವೆ. ಈ ಕ್ಷಮಾಪಣೆ ನಾವೀಗ ಅನುಭವಿಸಿದ್ರಿಂದ ನಾವು ಏನನ್ನ ಅನುಭವಿಸಿದ್ದೇವೆಯೋ ಅದನ್ನ ಇತರರಿಗೂ ನಾವು ಕೊಡಬೇಕು. ಒಬ್ಬರನ್ನೊಬ್ಬರು ನಾವು ಕ್ಷಮಿಸುವವರಾಗಿರ್ಬೇಕು. ನೀವು ರೋಮಾಪುರದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಓದಿದರೆ ಅಲ್ಲಿ ಹೀಗೆ ಪೌಲನು ಬರೆಯುತ್ತಾನೆ. 7ನೇ ವಚನ: ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ನಿಮ್ಮ ನನ್ನ ಅಪರಾಧಗಳು ಕ್ರಿಸ್ತನಲ್ಲಿ ಪರಿಹಾರವಾಗಿವೆ. ನಿಮ್ಮ ನನ್ನ ಪಾಪಗಳು ಕ್ರಿಸ್ತನಲ್ಲಿ ಕ್ಷಮಿಸಲ್ಪಟ್ಟಿವೆ. ನಮ್ಮ ಅಪರಾಧಗಳು ಪರಿಹಾರವಾಗಿರುವುದರಿಂದ, ನಮ್ಮ ಪಾಪಗಳು ಕ್ಷಮಾಪಣೆಯಾಗಿರುವುದರಿಂದ ಕ್ರಿಸ್ತನಲ್ಲಿ ನಾವೆಲ್ಲ ಆಶೀರ್ವಾದ ಹೊಂದಿದವರು. ಈ ಅನುಭವ ನಮ್ಮೆಲ್ಲರಿಗಿರುವುದರಿಂದ ನಾವೀಗ ಒಬ್ಬರನ್ನೊಬ್ಬರು ಕ್ಷಮಿಸುವುದು ದೇವರ ವಾಕ್ಯದ ಪ್ರಕಾರ ಬಹಳ ಅವಶ್ಯ. 8ನೇ ವಾಕ್ಯ ಹೀಗೆ ಹೇಳ್ತದೆ: ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು. ಯೇಸು ಕ್ರಿಸ್ತನಲ್ಲಿ ನಮ್ಮ ಪಾಪಗಳು ಕ್ಷಮಾಪಣೆಯಾಗಿರುವುದರಿಂದ ತಂದೆಯಾದ ದೇವರು ನಮ್ಮ ಪಾಪಗಳನ್ನು ಈಗ ಲೆಕ್ಕಕ್ಕೆ ತರುವುದೇ ಇಲ್ಲ. ಎಷ್ಟು ಸಂತೋಷಕರವಾದ ಸಂಗತಿ! ನಾವೆಲ್ಲ ಕ್ರಿಸ್ತನಲ್ಲಿ ಈ ಕ್ಷಮಾಪಣೆಯನ್ನು ಅನುಭವಿಸಿದ್ದೇವೆ. ಆ ಕ್ಷಮಾಪಣೆ ಸಂತೋಷವನ್ನು, ಆನಂದವನ್ನು ಎಲ್ಲರೂ ಅನುಭವಿಸಿದ್ದೇವೆ. ಪ್ರತಿ ದಿವಸ ಈ ಕ್ಷಮಾಪಣೆ ಆನಂದದಲ್ಲಿ ನಾವು ಆನಂದಿಸ್ತೇವೆ. ಈಗ ತಂದೆಯಾದ ದೇವರು
ನಮ್ಮನ್ನ ಆತನ ಕ್ರಿಸ್ತನಲ್ಲಿ ಕ್ಷಮಿಸೋದ್ರಿಂದ ನಮ್ಮಿಂದ ಅಪೇಕ್ಷಿಸ್ತಾನೆ ನಾವೂ ಸಹ ಒಬ್ಬರನ್ನೊಬ್ಬರು ಕ್ಷಮಿಸಲೇಬೇಕು ಎಂದು ಆತನ ಅಪೇಕ್ಷಿಸ್ತಾನೆ. ಎರಡನೇದಾಗಿ ಯಾಕೆ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಲೇಬೇಕು? ಯಾಕೆಂದ್ರೆ ನಾವು ದೇವರನ್ನ ಪ್ರೀತಿಸ್ತೇವೆ. ನೀವು ದೇವರನ್ನ ನಿಜವಾಗಿಯೂ ಪ್ರೀತಿಸುವುದಾದ್ರೆ ಒಬ್ಬರನ್ನೊಬ್ಬರು ಕ್ಷಮಿಸುವವರಾಗಿದ್ದೀರಿ. ದೇವರ ವಾಕ್ಯ ನಮಗೆ 1 ಯೋಹಾನ 4ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಯೋಹಾನನು ಹೀಗೆ ಬರೀತಾನೆ, ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸುವವನು ಸುಳ್ಳುಗಾರನಾಗಿದ್ದಾನೆ. ಅಕ್ಷಮಾಪಣೆ ದ್ವೇಷದ ನಿಮಿತ್ತ ನಮ್ಮೊಳಗಿರುವುದಾದ್ರೆ, ನಾವು ದೇವರನ್ನ ಪ್ರೀತಿಸ್ತೇವೆ ಅಂತ ಹೇಳಿ ನಮ್ಮ ಸಹೋದರರನ್ನ ಅಥವಾ ಸಹೋದರಿಯರನ್ನ ದ್ವೇಷಿಸಿದರೆ ಸುಳ್ಳುಗಾರರಾಗಿದ್ದೇವೆ. ಮುಂದೆ ವಾಕ್ಯ ಹೀಗೆ ಹೇಳ್ತದೆ, ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರ. ನಮ್ಮ ಕಣ್ಣಿಗೆ ಕಾಣುವ ನಮ್ಮ ಸಹೋದರ ಸಹೋದರಿಯರನ್ನು ನಾವು ಪ್ರೀತಿಸದೇ ಇದ್ರೆ ಕಣ್ಣಿಗೆ ಕಾಣದಿರುವ ದೇವರನ್ನು ನಾವು ಪ್ರೀತಿಸಲಾರೆವು. ನಾವು ದೇವರನ್ನ ಪ್ರೀತಿಸ್ತೇವೆ ಎಂದು ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣುವ ಸಹೋದರ ಸಹೋದರಿಯರನ್ನು ನಿಜವಾಗಿಯೂ ನಾವು ಪ್ರೀತಿಸಬೇಕು. ಅದರ 21ನೇ ವಚನ ಹೀಗೆ ನಮಗೆ ಹೇಳ್ತದೆ, ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ದೇವರಿಂದ ಹೊಂದಿದ್ದೇವೆ. ಲಕ್ಷ್ಯ ಕೊಡ್ರಿ, ಇದು ಆಜ್ಞೆ. ಹೀಗೆ ನಮಗೆ ವಾಕ್ಯ ಹೇಳ್ತದೆ, ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನ ನಾವು ಆತನಿಂದ ಹೊಂದಿದ್ದೇವೆ. ದೇವರನ್ನ ನಿಜವಾಗ್ಲೂ ಪ್ರೀತಿಸ್ತಿರೋ? ಹಾಗಾದ್ರೆ ಒಬ್ಬರನ್ನೊಬ್ಬರು ನೀವು ಕ್ಷಮಿಸ್ತೀರಿ, ಯಾಕಂದ್ರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿದ್ದೀರಿ. ದೇವರನ್ನ ಪ್ರೀತಿಸುವುದಾದ್ರೆ ಒಬ್ಬರನ್ನೊಬ್ಬರು ನಾವು ಪ್ರೀತಿಸಬೇಕೆಂಬ ಆಜ್ಞೆಯನ್ನ ದೇವರಿಂದ ಹೊಂದಿರುವುದರಿಂದ ಆ ಪ್ರೀತಿ ಯಾವುದರಲ್ಲಿ ತೋರಿ ಬರ್ತದಂದ್ರೆ ಕ್ಷಮಿಸುವುದರ ಮೂಲಕ ತೋರಿ ಬರ್ತದೆ. 1 ಯೋಹಾನ 3ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ನಾವು ಓದ್ತೇವೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಕ್ರಿಸ್ತನಲ್ಲಿರುವ ನಮ್ಮ ಸಹೋದರ ಸಹೋದರಿಯರನ್ನ ನಾವೆಂದಿಗೂ ದ್ವೇಷಿಸಬಾರದು. ದೇವರನ್ನ ಪ್ರೀತಿಸುವವರು ತನ್ನ ಸಹೋದರ ಸಹೋದರಿಯರನ್ನ ದ್ವೇಷಿಸುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಅಂಥವರು ಕೊಲೆಗಾರರಾಗಿದ್ದಾರೆ. ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲವೆಂಬುದು ನಿಮಗೆ ಗೊತ್ತಾಗಿದೆ. ಯಾವ ವ್ಯಕ್ತಿ ದ್ವೇಷಿಸ್ತಾನೋ ಆ ವ್ಯಕ್ತಿಯಲ್ಲಿ ನಿತ್ಯ ಜೀವ ಇಲ್ಲ. ಯಾವ ವ್ಯಕ್ತಿ ಪ್ರೀತಿಸ್ತಾನೋ ಕ್ಷಮಿಸ್ತಾನೋ ಆ ವ್ಯಕ್ತಿಯಲ್ಲಿ ನಿತ್ಯ ಜೀವ ಇದೆ. ಹಾಗಾದ್ರೆ ಕರ್ತನಲ್ಲಿರುವ ಪ್ರಿಯ ಸಹೋದರ ಸಹೋದರಿಯೇ, ಕ್ಷಮಾಪಣೆ ಎಷ್ಟು ಅವಶ್ಯವಾದದ್ದು ನೋಡ್ರಿ. ದ್ವೇಷ ಮತ್ತು ಅಕ್ಷಮಾಪಣೆ ಎಷ್ಟು ಭಯಂಕರವಾಗಿದೆ ನೋಡ್ರಿ. ಯಾರಲ್ಲಿ ದ್ವೇಷ ಇದೆ, ಆ ದ್ವೇಷದ ನಿಮಿತ್ತ ಯಾರಲ್ಲಿ ಅಕ್ಷಮಾಪಣೆ ಇದೆ, ನಿತ್ಯ ಜೀವ ಇಲ್ಲ. ಆದರೆ ಯಾವ ವ್ಯಕ್ತಿ ಒಬ್ಬರನ್ನೊಬ್ಬರು ಪ್ರೀತಿಸುವವನಾಗಿ ಕ್ಷಮಿಸ್ತಾನೋ ಆ ವ್ಯಕ್ತಿಯಲ್ಲಿ ನಿತ್ಯ ಜೀವ ಇದೆ. ಇದು ನಮ್ಮೆಲ್ಲರಿಗೆ ದೇವರು ತನ್ನ ವಾಕ್ಯದಿಂದ ಕೊಡ್ತಾ ಇರುವ ಎಚ್ಚರಿಕೆ. ಯಾವ ವ್ಯಕ್ತಿ ತನ್ನ ಸಹೋದರನನ್ನು ದ್ವೇಷಿಸ್ತಾರೋ ಆ ವ್ಯಕ್ತಿ ಕೊಲೆಗಾರನಾಗಿದ್ದಾನೆ. ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಲ್ಲೆಂಬುದು ನಮಗೆ ಗೊತ್ತಾಗಿದೆ. ಇದು ನಮ್ಮೆಲ್ಲರಿಗೆ ಎಚ್ಚರಿಕೆ. ದ್ವೇಷಿಸುವವರಲ್ಲಿ ನಿತ್ಯ ಜೀವ ಇಲ್ಲ. ದ್ವೇಷ ಎಲ್ಲಿಗೆ ನಿಮ್ಮನ್ನು ಒಯ್ತದೆ? ಅಕ್ಷಮಾಪಣೆಗೆ. ದೇವರು ನಮಗೆ ದ್ವೇಷ ಮತ್ತು ಅಕ್ಷಮಾಪಣೆಯ ಭಯಂಕರತೆ ಎಷ್ಟೊಂದು ಗಂಭೀರವಾದದ್ದು ದೇವರು ನಮಗೆ ತೋರಿಸ್ತಾನೆ. ಪ್ರಿಯ ಸಹೋದರನೇ ಸಹೋದರಿಯೇ,
ದೇವರ ಪ್ರೀತಿಯನ್ನ ಕ್ರಿಸ್ತನಲ್ಲಿ ಕ್ಷಮಾಪಣೆಯ ಮೂಲಕ ನೀವು ಅನುಭವಿಸಿದ್ದೀರಿ. ಈಗ ನಾವು ಒಬ್ಬರನ್ನೊಬ್ಬರು ಅದೇ ಪ್ರೀತಿಯಿಂದ ಕ್ಷಮಿಸಿ ನಾವು ಕರ್ತನಲ್ಲಿ ವಿಧೇಯತೆಯುಳ್ಳವರಾಗಿ ಜೀವಿಸಬೇಕು. ದೇವರು ಪರಿಶುದ್ಧ ಆತ್ಮನಿಂದ ನಮ್ಮೆಲ್ಲರೊಳಗೆ ತನ್ನ ಪ್ರೀತಿಯನ್ನ ಸುರಿದಿರುವ ಆ ಪ್ರೀತಿ ನಮ್ಮನ್ನ ಒಬ್ಬರನ್ನೊಬ್ಬರು ಕ್ಷಮಿಸುವುದಕ್ಕೆ ನಡೆಸುವಂಥದ್ದಾಗಿದೆ. ಮೂರನೇದಾಗಿ, ಯಾಕೆ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಬೇಕು? ಯಾಕೆ ನಾವು ಒಬ್ಬರನ್ನೊಬ್ಬರು ಕ್ಷಮಿಸ್ಬೇಕಂತಂದ್ರೆ, ಅಕ್ಷಮಾಪಣೆಯ ನಿಮಿತ್ತ ಸೈತಾನನಿಗೆ ನೀವು ಅವಕಾಶ ಕೊಡಬಾರದು. ಅದಕ್ಕೋಸ್ಕರ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಬೇಕು. ಯಾವಾಗ ನೀವು ಒಬ್ಬರನ್ನೊಬ್ಬರು ಕ್ಷಮಿಸುತ್ತೀರೋ, ನಿಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುತ್ತೀರೋ, ಸೈತಾನನಿಗೆ, ಅಂಧಕಾರದ ಶಕ್ತಿಗಳಿಗೆ ನೀವು ಅವಕಾಶ ಕೊಡುವುದಿಲ್ಲ. ಆದರೆ ಯಾವಾಗ ನೀವು ಕ್ಷಮಿಸುವುದಿಲ್ಲವೋ ಆಗ ನೀವು ಸೈತಾನನಿಗೆ ಅವಕಾಶ ಕೊಡ್ತೀರಿ. ಇದು ಸಹ ಎಚ್ಚರಿಕೆ ಆಗಿದೆ. ಅಕ್ಷಮಾಪಣೆ ಸೈತಾನನಿಗೆ ನಿಮ್ಮ ಜೀವನದಲ್ಲಿ ಅವಕಾಶ ಕೊಡುವುದರಿಂದ ನೀವು ಕ್ಷಮಿಸುವುದನ್ನ ಆರಿಸಿಕೊಳ್ಳಬೇಕು. ಅಕ್ಷಮಾಪಣೆಯನ್ನ ನೀವು ಆರಿಸಿಕೊಳ್ಳಬಾರದು. ಅದರ ಬದಲಾಗಿ ಕ್ಷಮಿಸುವುದನ್ನು ಆರಿಸಿಕೊಳ್ಳಬೇಕು. ದೇವರ ವಾಕ್ಯದಲ್ಲಿ 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನ ನೀವು ಓದುವಾಗ, ವಿಶೇಷವಾಗಿ ನೀವು 2ನೇ ಅಧ್ಯಾಯ ಓದುವಾಗ ನೀವು ಅಲ್ಲಿ ತಿಳಿದುಕೊಳ್ತೀರಿ ಕ್ಷಮಾಪಣೆಯ ಒಂದು ಅವಶ್ಯಕತೆ. ಆದರೆ 11ನೇ ವಚನದ ಕಡೆಗೆ ನಾವು ಲಕ್ಷ್ಯ ಕೊಡೋಣ. 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನ, ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ನೋಡ್ರಿ, ವಾಕ್ಯದಲ್ಲಿ ಏನ್ ಹೇಳ್ತದೆ? ಅಪೋಸ್ತಲನಾದ ಪೌಲ ಆತನು ನಮಗೆ ಪವಿತ್ರ ಆತ್ಮನಿಂದ ಏನನ್ನ ಬರಿತಾ ಇದ್ದಾನೆ ನೋಡ್ರಿ. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಸೈತಾನ ನಮ್ಮನ್ನು ವಂಚಿಸ್ತಾನೆ. ನಾವು ಯಾವಾಗ ಕ್ಷಮಾಪಣೆ ಮಾಡುವುದಿಲ್ಲವೋ, ನಾವು ಯಾವಾಗ ಅಕ್ಷಮಾಪಣೆ ಇಟ್ಕೊಳ್ತೇವೆಯೋ, ಸೈತಾನ ನಮ್ಮನ್ನು ವಂಚಿಸ್ತಾನೆ. ನಮ್ಮನ್ನು ಅಷ್ಟೇ ಅಲ್ಲ, ನಾವು ಯಾರಿಗೆ ಕ್ಷಮಿಸುವುದಿಲ್ಲವೋ ಆ ವ್ಯಕ್ತಿಗೆ ಬಹಳ ಆಳವಾಗಿ ಹೃದಯದಲ್ಲಿ ಹಾನಿ ಉಂಟು ಮಾಡ್ತಾನೆ. ಆದುದರಿಂದ ನಾವು ಸೈತಾನನಿಂದ ವಂಚಿಸಲ್ಪಡಬಾರದು. ಮತ್ತು ಯಾವ ವ್ಯಕ್ತಿ ನಿಮ್ಮ ವಿರುದ್ಧವಾಗಿ ತಪ್ಪು ಮಾಡಿದಾನೋ ಆ ವ್ಯಕ್ತಿಯೂ ಸೈತಾನನಿಂದ ವಂಚಿಸಲ್ಪಡಬಾರದು. ಆದುದರಿಂದ ದೇವರ ಕೃಪೆಯ ಆನಂದದಲ್ಲಿ ಜೀವಿಸುವುದಕ್ಕೆ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಬೇಕು. ಪೌಲನ ಇಲ್ಲಿ ಎಚ್ಚರಿಕೆ ಎಲ್ಲ ವಿಶ್ವಾಸಿಗಳಿಗೆ ನೋಡ್ರಿ, ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ನಾವು ಅವನ ಯೋಜನೆಗಳನ್ನು ಅರಿಯದೇ ಇರುವವರಲ್ಲ. ಇನ್ನೊಂದು ಮಾತಿನಲ್ಲಿ, ಸೈತಾನನ ಕುಯುಕ್ತಿಗಳು ನಿಮಗೆ ಗೊತ್ತಿದೆ. ಸೈತಾನನು ಉಪಯೋಗ ಮಾಡುವ ಆಯುಧಗಳು ನಿಮಗೆ ಗೊತ್ತಿವೆ. ಅನೇಕ ಸಾರಿ ಸೈತಾನ ವಿಶ್ವಾಸಿಗಳ ಜೀವನದಲ್ಲಿ ಪ್ರವೇಶಿಸುವುದಕ್ಕೆ ಆತನು ಉಪಯೋಗ ಮಾಡುವ ಆತನ ಅನೇಕ ಆಯುಧಗಳಲ್ಲಿ ಒಂದು ಆಯುಧ ಏನೆಂದರೆ, ಇತರರನ್ನ ಕ್ಷಮಿಸದೆ ಅಕ್ಷಮಾಪಣೆಯಲ್ಲಿ ನಿಮ್ಮನ್ನಿಡ್ತಾನೆ. ನಿಮ್ಮ ಹೃದಯದಲ್ಲಿ ಇತರರ ವಿರುದ್ಧ ದ್ವೇಷ, ಸಿಟ್ಟು, ಕ್ರೋಧ, ಕೋಪ, ಕಹಿತನ ನಿಮ್ಮ ಹೃದಯದಲ್ಲಿ ತುಂಬಿಸ್ತಾನೆ. ಅದರ ನಿಮಿತ್ತ ಆತನು ನಿಮ್ಮನ್ನು ವಂಚಿಸಿ ನಿಮ್ಮ ಜೀವನಕ್ಕೆ ನಷ್ಟ ತರ್ತಾ ಇದ್ದಾನೆ. ಆದುದರಿಂದ ದೇವರ ವಾಕ್ಯ ನಮಗೆ ತಿಳಿಸ್ತದೆ, ಸೈತಾನನು ಉಪಯೋಗ ಮಾಡುವಂಥ ಆಯುಧಗಳ ವಿಷಯದಲ್ಲಿ ನಾವು ತಿಳಿಯದೇ ಇರುವವರಲ್ಲ. ಆತನು ನಮ್ಮ ವಿರುದ್ಧವಾಗಿ ಉಪಯೋಗ ಮಾಡುವಂಥ ಆತನ ವಂಚನೆಯ ಮೋಸಕರವಾದ ಆಯುಧಗಳ ವಿಷಯದಲ್ಲಿ ತಿಳಿದವರಾಗಿದ್ದಾರೆ. ಅಕ್ಷಮಾಪಣೆ, ದ್ವೇಷ, ಸಿಟ್ಟು, ಕಹಿತನ ಇವುಗಳು ಸೈತಾನನ ಆಯುಧಗಳು. ಇನ್ನು ಅನೇಕಗಳಿವೆ. ಆದ್ರೆ ನೆನಪಿಟ್ಕೊಳ್ರಿ, ಅಕ್ಷಮಾಪಣೆ ಸೈತಾನನಿಗೆ ಅವಕಾಶ ಕೊಡ್ತದೆ. ದೇವರ ವಾಕ್ಯದಲ್ಲಿ ನಾವು ಹೀಗೆ ಓದಿಕೊಳ್ತೇವೆ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ, ಯಾವಾಗ ನೀವು ಒಬ್ಬ ವ್ಯಕ್ತಿಯನ್ನ ಕ್ಷಮಿಸುವುದಕ್ಕೆ ತಿರಸ್ಕರಿಸ್ತೀರೋ,
ಅದು ಏನನ್ನ ಪ್ರಕಟಿಸ್ತದೆ ಅಂದರೆ ಆ ವ್ಯಕ್ತಿಯ ವಿರುದ್ಧ ನಿಮ್ಮ ಹೃದಯದಲ್ಲಿ ಸಿಟ್ಟು, ಕ್ರೋಧ, ಕೋಪ, ಕಹಿತನ, ದ್ವೇಷ ತುಂಬಿಕೊಂಡಿದೆ ಅಂತೇಳಿ ತೋರಿಸ್ಕೊಳ್ತದೆ. ಆದರೆ ಇವ್ಯಾವುಗಳು ದೇವರ ಮಕ್ಕಳಿಗೆ ಇರಬೇಕಾದ ಸ್ವಭಾವಗಳಲ್ಲ. ಇವ್ಯಾವುಗಳು ಒಳ್ಳೆ ನಡತೆಗಳಲ್ಲ. ಕಹಿತನ, ಸಿಟ್ಟು, ಕ್ರೋಧ, ಕೋಪ, ಅಕ್ಷಮಾಪಣೆ ಇವು ದೇವರ ಮಕ್ಕಳ ಗುಣಗಳಲ್ಲ. ಇವು ಪವಿತ್ರ ಆತ್ಮನಿಂದ ಬರುವ ಗುಣಗಳಲ್ಲ. ಆದುದರಿಂದ ಪ್ರಿಯರೇ, ಅಕ್ಷಮಾಪಣೆಯನ್ನ ನಾವು ಇಟ್ಟುಕೊಳ್ಳದೆ ಒಬ್ಬರನ್ನೊಬ್ಬರು ಕ್ಷಮಿಸಿ, ಕರ್ತನು ನಮ್ಮನ್ನು ಕ್ಷಮಿಸಿದಂತೆ ಅವರನ್ನು ಕ್ಷಮಿಸಿ ಪ್ರೀತಿಯಿಂದ ನಾವು ನೋಡುವವರಾಗಿರಬೇಕು. ಎಫೆಸರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 26-27ನೇ ವಾಕ್ಯದಲ್ಲಿ ಹೀಗೆ ನಾವು ಓದ್ತೇವೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಕೋಪ ಕೆಲವು ಸಾರಿ ಬರ್ಬೋದು, ಆದರೆ ಆ ಕೋಪ ನಿಮ್ಮ ಹತೋಟಿಯಲ್ಲಿರಬೇಕು. ನೀವೀಗ ಹೊಸ ಸೃಷ್ಟಿ ಆಗಿರುವುದರಿಂದ, ಪವಿತ್ರ ಆತ್ಮನು ನಿಮ್ಮ ಒಳಗಿರುವುದರಿಂದ ಕೋಪ ನಿಮ್ಮ ಹತೋಟಿಯಲ್ಲಿ ಇರಬೇಕು. ಆದರೆ ಆ ಕೋಪದ ನಿಮಿತ್ತ ಪಾಪ ಮಾಡುವವರಾಗಿರಬಾರ್ದು. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆಯೇ ನಿಮ್ಮ ವಿರುದ್ಧವಾಗಿ ತಪ್ಪು ಮಾಡಿದವರನ್ನ, ನಿಮಗೆ ಹಾನಿ ಮಾಡಿದವರನ್ನ ಕ್ಷಮಿಸಿ ನೀವು ದೇವರ ಕೃಪೆಯಲ್ಲಿ ಬೆಳೆಯುತ್ತಾ ಇರುವವರಾಗಿರಬೇಕು. ನಾವು ಒಂದು ವೇಳೆ ನಮ್ಮ ವಿರುದ್ಧವಾಗಿ ತಪ್ಪು ಮಾಡಿದವರನ್ನು ಕ್ಷಮಿಸದೆ ಕೋಪ ನಾವು ಹಾಗೆ ಬೆಳೆಸ್ಕೊಂಡು ಹೋದ್ವಿ ಅಂದರೆ 27ನೇ ವಾಕ್ಯದಲ್ಲಿ ಪೌಲನು ನಮಗೆ ಎಚ್ಚರಿಸ್ತಾನೆ, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ನೀವು ಕೋಪವನ್ನ ನಿಮ್ಮ ಹೃದಯದಲ್ಲಿ ಹೆಚ್ಚಿಸಿಕೊಂಡು ನೀವು ಇತರರನ್ನ ಕ್ಷಮಿಸದೆ ಹೋದ್ರೆ ಸೈತಾನನಿಗೆ ಅವಕಾಶ ಕೊಡ್ತೀರಿ. ಆದರೆ ನೀವು ಯಾರೂ ಬಯಸುವುದಿಲ್ಲ ಸೈತಾನನಿಗೆ ನಿಮ್ಮ ಜೀವಿತದಲ್ಲಿ ಅವಕಾಶ ಸಿಗಬೇಕು, ನಿಮ್ಮನ್ನು ವಂಚಿಸಿ ನಿಮ್ಮನ್ನು ನಷ್ಟಪಡಿಸಬೇಕು ಅಂತೇಳಿ ನೀವು ಯಾರೂ ಬಯಸುವುದಿಲ್ಲ. ಹಾಗಾದ್ರೆ ನೀವು ಒಬ್ಬರನ್ನೊಬ್ಬರು ಕ್ಷಮಿಸಬೇಕು. ಇದು ದೇವರಿಂದ ಹೊಂದಿರುವ ಆಜ್ಞೆ. ಮನಸ್ಸಿದ್ರೆ ಕ್ಷಮಿಸುವುದು, ಮನಸ್ಸು ಇಲ್ಲದೆ ಇದ್ರೆ ಕ್ಷಮಿಸುವುದಲ್ಲ. ಇದನ್ನು ನಾವು ದೇವರಿಂದ ಹೊಂದಿರುವ ಆಜ್ಞೆಯಾಗಿದೆ, ಒಬ್ಬರನ್ನೊಬ್ಬರು ಕ್ಷಮಿಸುವಂಥದ್ದು. ಪ್ರಿಯ ದೇವಜನರೇ, ನಾವು ಕರ್ತನ ಪ್ರಾರ್ಥನೆಯಲ್ಲಿ ಯೇಸು ನಮಗೆ ಒಂದು ಪ್ರಾರ್ಥನೆಯ ಮಾದರಿಯನ್ನು ಕಲಿಸಿದ. ಅದೇನಂದ್ರೆ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಅಕ್ಷಮಾಪಣೆ ಕೇಡನ್ನ ನಮಗೆ ತರ್ತದೆ. ಆದರೆ ಕರ್ತನಾದ ಯೇಸು ನಮಗೆ ಯಾವ ಪ್ರಾರ್ಥನೆ ಕಲಿಸಿದ? ಶೋಧನೆಯೊಳಗೆ ಸೇರಿಸದೆ ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಪ್ರೀತಿಯ ದೇವಜನರೇ, ಅಕ್ಷಮಾಪಣೆಯ ನಿಮಿತ್ತ ಬರುವ ಕೇಡಿನಿಂದ ದೇವರು ನಿಮ್ಮನ್ನು ತಪ್ಪಿಸ್ತಾನೆ. ಆದುದರಿಂದ ದೇವರು ತನ್ನ ವಾಕ್ಯಗಳಿಂದ ನಿಮಗೆ ಆತನು ಮಾರ್ಗದರ್ಶಿಸ್ತಾ ಇದ್ದಾನೆ. ಆತನು ನಿಮಗೋಸ್ಕರ ಇಟ್ಟಿರುವ ಮಾರ್ಗದಲ್ಲಿ ಜೀವಿಸುವುದಕ್ಕೆ ನಿಮ್ಮನ್ನು ನಡೆಸ್ತಾ ಇದ್ದಾನೆ. ಯಾರೇ ಆಗಿರಲಿ, ನಿಮ್ಮ ಜೀವನದ ಸಂಗಾತಿಗಳಾಗಿರಲಿ, ಕುಟುಂಬದ ಸದಸ್ಯರಾಗಿರಲಿ, ಕರ್ತನ ಸಭೆಯಲ್ಲಿರುವ ಸಹೋದರ ಸಹೋದರಿಯರಾಗಿರಲಿ, ಯಾರೇ ಆಗಿರಲಿ, ಒಬ್ಬರನ್ನೊಬ್ಬರು ಮನಃಪೂರ್ವಕವಾಗಿ ಕ್ಷಮಿಸುವುದಕ್ಕೆ ಆರಿಸಿಕೊಳ್ಳಿರಿ. 4ನೇದಾಗಿ ನಾವು ಯಾಕೆ ಒಬ್ಬರನ್ನೊಬ್ಬರು ಕ್ಷಮಿಸಬೇಕು ಅಂದರೆ, ದೇವರ ವಾಕ್ಯ ನಮಗೆ ಹೀಗೆ ಕಲಿಸ್ತದೆ, ನಮ್ಮ ತಂದೆ ನಮ್ಮ ಪಾಪಗಳನ್ನು, ನಮ್ಮ ತಪ್ಪುಗಳನ್ನು ಕ್ಷಮಿಸಬೇಕಾದ್ರೆ ನಾವು ಸಹ ಒಬ್ಬರನ್ನೊಬ್ಬರು ಕ್ಷಮಿಸುವವರಾಗಿರಬೇಕು. ನೀವು ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 15ನೇ ವಚನ ನೀವು ಓದುವುದಾದ್ರೆ ಹೀಗೆ ನೀವಲ್ಲಿ ಓದ್ತೀರಿ. 2 ವಚನಗಳನ್ನು ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 14 ಮತ್ತು 15 2 ವಚನಗಳನ್ನು ಓದೋಣ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನೂ ಕ್ಷಮಿಸುವನು. 15ನೇ ವಚನ. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ದೇವರು ನಮಗೆ ಕಲಿಸ್ತಾನೆ. ನಾವು
ಈ ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಮ್ಮ ತಂದೆ ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ. ನಾವು ಇತರರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ತಂದೆ ನಮ್ಮ ತಪ್ಪುಗಳನ್ನು ಸಹ ಕ್ಷಮಿಸುವುದಿಲ್ಲ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು. ನೋಡ್ರಿ, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗ ಯಾರ ವಿರೋಧವಾಗಿಯೂ ಏನಾದರೂ ಇದ್ರೆ ಅದನ್ನು ಅವನಿಗೆ ಕ್ಷಮಿಸರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಪ್ರಿಯ ದೇವಜನರೇ, ಪ್ರತಿ ಸಾರಿ ನೀವು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭ ಮಾಡುವಾಗ ಮೊದಲು ಕ್ಷಮಿಸರಿ. ಯಾವಾಗ ನಾವು ಕ್ಷಮಿಸ್ತೇವೆ ತಂದೆಯಿಂದ ನಾವು ಕ್ಷಮಾಪಣೆ ಅನುಭವಿಸ್ತೇವೆ. 5ನೇದಾಗಿ, ಯಾಕೆ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಬೇಕು? ಯಾಕೆ ಅಂತಂದ್ರೆ ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗಬಾರದು. ಅಕ್ಷಮಾಪಣೆ ಅಡ್ಡಿಯನ್ನು ಉಂಟು ಮಾಡ್ತದೆ. ಆದರೆ ಯಾವಾಗ ನಾವು ಕ್ಷಮಿಸ್ತೇವೆಯೋ ಆ ಕ್ಷಮಾಪಣೆ ನಮ್ಮ ಪ್ರಾರ್ಥನೆಗೆ ಅಡ್ಡಿಯನ್ನು ಉಂಟು ಮಾಡುವುದಿಲ್ಲ. ನಾವು ಹೀಗೆ ಜ್ಞಾನೋಕ್ತಿ 28ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ: ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ಯಾರು ದೇವರ ವಾಕ್ಯದ ಮಾರ್ಗದರ್ಶನಕ್ಕೆ ಕಿವಿಗೊಡುವುದಿಲ್ಲವೋ ಅವನು ಮಾಡುವ ದೇವ ಪ್ರಾರ್ಥನೆಯೂ ದೇವರ ದೃಷ್ಟಿಯಲ್ಲಿ ಅಸಹ್ಯ. ನಮ್ಮ ಪ್ರಾರ್ಥನೆ, ನಿಮ್ಮೆಲ್ಲರ ಪ್ರಾರ್ಥನೆ ದೇವರು ಕೇಳಬೇಕು. ದೇವರ ವಾಕ್ಯದ ಬೋಧನೆಗೆ, ಉಪದೇಶಕ್ಕೆ, ಕಲಿಸುವಿಕೆಗೆ ಲಕ್ಷ್ಯ ಕೊಡ್ರಿ. ಆತನ ಅನೇಕ ಬೋಧನೆಗಳಲ್ಲಿ ಒಂದು ಬೋಧನೆ ಏನಂದ್ರೆ ಒಬ್ರನ್ನೊಬ್ರು ಕ್ಷಮಿಸಬೇಕು. ನಾವು ಕ್ಷಮಿಸದೆ ಹೋದ್ರೆ ನಮ್ಮ ಪ್ರಾರ್ಥನೆ ದೇವರ ಮುಂದೆ ಅಸಹ್ಯವಾಗಿದೆ, ದೇವರು ಕೇಳುವುದಿಲ್ಲ. ಇನ್ನೊಂದು ವಾಕ್ಯ ನಾನು ಓದ್ತೇನೆ. ಕೀರ್ತನೆ 66ನೇ ಅಧ್ಯಾಯ ಅದರ 18ನೇ ವಚನ. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಅಕ್ಷಮಾಪಣೆ ನೆನಪಿಟ್ಟುಕೊಳ್ಳ್ರಿ. ಅನೇಕ ಕೆಟ್ಟತನದಲ್ಲಿ ಒಂದು ಕೆಟ್ಟತನ ಆಗಿದೆ. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು, ಪ್ರಭುವು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಕೊನೆಯದಾಗಿ 1ನೇ ಯೋಹಾನ 3ನೇ ಅಧ್ಯಾಯ 21ನೇ ವಚನ. ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನ ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ನಮ್ಮ ಹೃದಯ ನಮ್ಮನ್ನ ದೋಷಿಗಳೆಂದು ನಿರ್ಣಯಿಸಬಾರ್ದು. ಹಾಗೆ ನಿರ್ಣಯಿಸದೇ ಇದ್ರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ಮುಂದಿನ ವಾಕ್ಯ ಹೀಗೆ ಹೇಳ್ತದೆ: ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಲಕ್ಷ್ಯ ಕೊಡ್ರಿ. ನಾವು ಆತನ ಆಜ್ಞೆಗಳನ್ನ ಕ್ಷಮಾಪಣೆ ಮಾಡುವುದು ದೇವರ ಆಜ್ಞೆ. ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ವಿಧೇಯರಾಗಿ ಆತನ ಎಣಿಕೆಯಲ್ಲಿ, ಆತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ನಾವು ಏನು ಬೇಡಿಕೊಂಡ್ರೂ ಅವನಿಂದ ಹೊಂದುವೆವು. ಅವನ ದೃಷ್ಟಿಯಲ್ಲಿ ನಾವು ಆತನ ವಾಕ್ಯಗಳ ಪ್ರಕಾರ ಮಾಡುವಾಗ ನಾವು ಏನು ಬೇಡಿಕೊಂಡ್ರೂ ದೇವರಿಂದ ಹೊಂದುವವರಾಗಿದ್ದೇವೆ. ಹಾಗಾದ್ರೆ ನೀವು ಕಲಿತಂತೆ ಕ್ಷಮಾಪಣೆ ಮಾಡದೇ ಇರುವಂಥದ್ದು ನಮ್ಮ ಪ್ರಾರ್ಥನೆಗೆ ಅಡ್ಡಿ ಮಾಡ್ತದೆ. ನಮ್ಮ ಪ್ರಾರ್ಥನೆಗೆ ಅಡ್ಡಿ ಆಗಬಾರ್ದು ಅಂತ ಹೇಳಿ ನಾವು ಮನಸ್ಸು ಮಾಡೋದಾದ್ರೆ ನಾವು ಯಾವಾಗಲೂ ಕ್ಷಮಿಸಲೇಬೇಕು. ಒಬ್ಬರನ್ನೊಬ್ಬರು ಮನಪೂರ್ವಕವಾಗಿ ಕ್ಷಮಿಸಲೇಬೇಕು. ಪ್ರಶ್ನೆ, ಹೇಗೆ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಬೇಕು? ನಮಗೆ ಮಾದರಿ ಯಾರು? ಸ್ವತಃ ಕರ್ತನಾದ ಯೇಸುವೆ, ಸ್ವತಃ ದೇವರೇ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೀಗೆ ನಾವು ಓದ್ತೇವೆ: ತಂದೆಯಾದ ದೇವರು ಕ್ರಿಸ್ತನಲ್ಲಿ ನಮ್ಮನ್ನ ಕ್ಷಮಿಸಿದಂತೆ, ಆತನು ನಮ್ಮನ್ನು ಕ್ಷಮಿಸಿದಂತೆ
ಏಸು ನಮ್ಮನ್ನು ಕ್ಷಮಿಸಿದಂತೆ ಒಬ್ಬರನ್ನೊಬ್ಬರು ನಾವು ಕ್ಷಮಿಸಬೇಕು. ಸ್ವತಃ ಕ್ರಿಸ್ತನೇ ನಮಗೆ ಮಾದರಿ. ಪ್ರಿಯ ದೇವಜನರೇ, ಸಹೋದರ ಸಹೋದರಿಯೇ, ಹೇಗೆ ಏಸು ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದ್ದಾನೋ ಹಾಗೆ ಒಬ್ಬರನ್ನೊಬ್ಬರು ಕ್ಷಮಿಸರಿ. ಮನಪೂರ್ವಕವಾಗಿ ಕ್ಷಮಿಸರಿ. ಕರ್ತನಾದ ಏಸು ನಿಮ್ಮ ವಿರುದ್ಧವಾಗಿ ಯಾವುದೇ ತಪ್ಪನ್ನ ಆತನು ಈಗ ಎಣಿಸುವುದಿಲ್ಲ, ಎಲ್ಲವುಗಳನ್ನು ಕ್ಷಮಿಸಿದ್ದಾನೆ. ಹಾಗೆ ಒಬ್ಬರನ್ನೊಬ್ಬರು ಕ್ಷಮಿಸಿರಿ. ಅಕ್ಷಮಾಪಣೆ ನಿಮ್ಮ ಹೃದಯದಲ್ಲಿರುವುದಾದ್ರೆ, ದೇವರ ವಾಕ್ಯ ಈಗ ನೀವು ಕೇಳಿದ್ರಿಂದ ನಿಮಗೆ ಗುಣ ದೇವರ ವಾಕ್ಯ ತಂದಿದೆ, ದೇವರ ವಾಕ್ಯ ತೋರಿಸಿದೆ. ಅಕ್ಷಮಾಪಣೆ ಎಷ್ಟು ಗಂಭೀರವಾದದ್ದು, ಯಾಕೆ ನಾವು ಕ್ಷಮಿಸಲೇಬೇಕು. ಒಬ್ಬರನ್ನೊಬ್ಬರು ಪವಿತ್ರ ಆತ್ಮ ವಾಕ್ಯಗಳಿಂದ ನಿಮಗೆ ತೋರಿಸುವುದರಿಂದ ಕ್ಷಮಿಸುವವರಾಗಿರ್ರಿ. ನಿಮ್ಮ ಜೊತೆಗೆ ನಾನು ಪ್ರಾರ್ಥಿಸ್ತೇನೆ. ನಿಮ್ಮ ಜೊತೆಗೆ ನಾನು ಪ್ರಾರ್ಥಿಸುವಾಗ, ನಿಮಗಾಗಿ ಪ್ರಾರ್ಥಿಸುವಾಗ, ನಿಮ್ಮ ಹೃದಯದಲ್ಲಿ ಯಾರ್ದಾದರೂ ವಿರುದ್ಧ ನೋವಿದ್ರೆ, ಅಕ್ಷಮಾಪಣೆ ಇನ್ನೂ ಇದ್ರೆ, ಅಥವಾ ದ್ವೇಷ ಇದ್ರೆ, ಅವರನ್ನೆಲ್ಲ ಕ್ಷಮಿಸಿ. ಅವರು ಮಾಡಿರುವ ತಪ್ಪುಗಳನ್ನು ಕ್ಷಮಿಸಿ. ದೇವರ ಪ್ರೀತಿಯಿಂದ ಅವರನ್ನು ಕ್ಷಮಿಸಿ. ದೇವರನ್ನ ಮಹಿಮೆ ಪಡಿಸಿರಿ. ಇದು ದೇವರ ದೃಷ್ಟಿಯಲ್ಲಿ ಯೋಗ್ಯವಾದದ್ದು. ಬನ್ನಿ ಎಲ್ಲ ಪ್ರಾರ್ಥನೆ ಮಾಡೋಣ. ಪರಲೋಕದ ನಮ್ಮ ತಂದೆಯೇ, ಯೇಸುವಿನಲ್ಲಿ ನಮ್ಮನ್ನೆಲ್ಲ ಕ್ಷಮಿಸೋದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ನಮ್ಮೆಲ್ಲರ ಪಾಪಗಳನ್ನು ನಮ್ಮ ವಿರುದ್ಧವಾಗಿ ನೀನು ಈಗ ಎಣಿಸುವುದಿಲ್ಲ, ಎಲ್ಲವನ್ನೂ ಕ್ಷಮಿಸದೆ. ಹಾಗೆ ನಮ್ಮ ತಂದೆಯೇ, ವಾಕ್ಯಗಳನ್ನು ಕೇಳಿರುವ ಪ್ರತಿ ಸಹೋದರ ಸಹೋದರಿ, ನಿನ್ನ ಸಭೆ ಯಾವಾಗಲೂ ಒಬ್ಬರನ್ನೊಬ್ಬರು ಮನಃಪೂರ್ವಕವಾಗಿ ನೀನು ಕ್ಷಮಿಸುವುದಕ್ಕೆ ಕೃಪೆ ಕೊಡು. ಯಾರ ವಿರುದ್ಧವಾಗಿಯೂ ದ್ವೇಷ, ಕಲಹ, ಸಿಟ್ಟಿಟ್ಕೊಳ್ಳದೆ ಪ್ರತಿ ದಿವಸ ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ ಜೀವಿಸುವಂತೆ ಈ ವಾಕ್ಯಗಳನ್ನು ಪ್ರತಿ ಸಹೋದರ ಸಹೋದರಿಗೆ ಪ್ರತಿ ದಿವಸ ನೆನಪು ಕೊಡು. ನಮ್ಮ ತಂದೆಯೇ, ನಿನಗೆ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನ ಕ್ಷಮಿಸುವುದಕ್ಕೆ ನಾವು ಆರಿಸಿಕೊಳ್ತೇವೆ. ಸ್ತೋತ್ರ ನಮ್ಮ ತಂದೆಯೇ, ನಿನ್ನ ವಾಕ್ಯಗಳಿಂದ ನಮ್ಮನ್ನು ನಡೆಸೋದಕ್ಕಾಗಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಪ್ರೀತಿ ದೇವಜನರೇ, ಕ್ಷಮಾಪಣೆ ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದ ತರ್ತದೆ. ಕ್ಷಮಿಸುವುದನ್ನು ಆರಿಸಿಕೊಳ್ಳ್ರಿ. ಒಬ್ಬರನ್ನೊಬ್ಬರು ಕ್ಷಮಿಸ್ರಿ. ದೇವರು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ.